Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದೇವರಾಜೇಗೌಡ ಕೂಡ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿರೋದು, ಸಂತ್ರಸ್ತೆಯರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳೋದು, ಜೊತೆಗೆ SITಯ ಒಬ್ಬ ಆಫೀಸರು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ದೇವರಾಜೆ ಕೊಟ್ಟ ಸ್ಟೇಟ್ಮೆಂಟನ್ನು ಅದರ ಒಂದು ಪ್ಯಾರಾನ ಡಿಲೀಟ್ ಮಾಡೋಣ ಅಂತ ಹೇಳಿದ್ದಾರೆ. ಶಿವಕುಮಾರ್ ಹೆಸರು ಬೇಡ ಗೊತ್ತಿಲ್ಲ ನನಗೆ, ಅದು ನನ್ನ ಗಮನದಲ್ಲಿಲ್ಲ. ಅದನ್ನೆಲ್ಲ SITನವರು ಗಮನಿಸ್ಕೊಳ್ತಾರೆ. ಯಾಕೆಂದರೆ ಈಗ ಆ ಪೆನ್ ಡ್ರೈವ್ ಮೂಲ ಎಲ್ಲಿಂದು ಅಥವಾ ಅದನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದರು, ಇವೆಲ್ಲ ಇಂಥದ್ದನ್ನೆಲ್ಲವನ್ನು ಕೂಡ ಅವರು SITನವರು ನೋಡಬೇಕಾಗ್ತದಲ್ವ. ಹಾಗಾಗಿ ನಾವು ಏನು ಹೇಳಕ್ಕೆ ಬರೋದಿಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅನೇಕ ವಿಷಯಗಳನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಅದು SITನವರು ಅವೆಲ್ಲವನ್ನು ವಿಚಾರ ಮಾಡ್ತಾರೆ ಮತ್ತು ಅವರೆಲ್ಲ ಗಮನಿಸ್ತಾರೆ. ಯಾವುದೇ ಬೆಳವಣಿಗೆ ಆದರೂ ಕೂಡ ಅವರು ಕೂಡ ಅದನ್ನು ಗಮನಿಸಲೇಬೇಕಲ್ಲ, ಗಮನಿಸ್ತಾರೆ. CBI ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಆಗಲಿ ಅನ್ನೋದು ಕುಮಾರಸ್ವಾಮಿ ಅವರ ಆಗ್ರಹ ಸರ್. ಆಗಲಿ, SITದಾಗಲಿ ಮೊದಲು. SIT ಆದಮೇಲೆ ಗೊತ್ತಾಗುತ್ತಲ್ಲ, ನೈಜತೆ ಗೊತ್ತಾದ ಮೇಲೆ, ನಿಜವಾದ ವಿಚಾರಗಳು ಗೊತ್ತಾದ ಮೇಲೆ ಆಗ ಏನು ಹೇಳ್ತಾರೆ ನೋಡೋಣ. ತನಿಖೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪ ಇದೆ, ಹಾಗಾಗಿ ನನಗೆ ಆಫರ್ ಮಾಡಿದ್ರು ಅವರು, ನಿನ್ನ ಹತ್ರ ಇರೋದನ್ನೆಲ್ಲ ಇಲ್ಲಿ ಬಂದ್ಬಿಟ್ಟು ಕೇಸ್ ಸ್ಟ್ರಾಂಗ್ ಆಗ್ತದೆ, ದೇವೇಗೌಡರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಇದನ್ನು ಹಸ್ತಕ್ಷೇಪ ಮಾಡಿ ತನಿಖೆ ಅವರು ಬೇಕಾದ ರೀತಿ ಮಾಡಿಸ್ತಿದ್ದಾರೆ ಅನ್ನೋದು ಆರೋಪಗಳು. ಅಲ್ಲ, ಅವರು ಆರೋಪ ಮಾಡಿರೋದ್ರಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ. ಅವರು ಆರೋಪ ಮಾಡಿದ್ದಾರೆ, ಅದನ್ನು SITನವರು ಗಮನಿಸ್ತಾರಲ್ಲ. ಈಗ ನಾನು ಹೇಳಿದಾಗೆ ಮೂಲಕ್ಕೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಯಾರು ಇದನ್ನು ಎಲ್ಲಿ ಸಿಕ್ತು, ಇದನ್ನೆಲ್ಲ ಮಾಡುವಾಗ ಅದನ್ನು ಅವರು ಗಮನಿಸ್ತಾರೆ. ದೇವರಾಜೇಗೌಡ ಕೂಡ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿರೋದು, ಸಂತ್ರಸ್ತೆಯರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳೋದು, ಜೊತೆಗೆ SITಯ ಒಬ್ಬ ಆಫೀಸರು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ದೇವರಾಜೆ ಕೊಟ್ಟ ಸ್ಟೇಟ್ಮೆಂಟನ್ನು ಅದರ ಒಂದು ಪ್ಯಾರಾನ ಡಿಲೀಟ್ ಮಾಡೋಣ ಅಂತ ಹೇಳಿದ್ದಾರೆ. ಶಿವಕುಮಾರ್ ಹೆಸರು ಬೇಡ ಗೊತ್ತಿಲ್ಲ ನನಗೆ, ಅದು ನನ್ನ ಗಮನದಲ್ಲಿಲ್ಲ. ಅದನ್ನೆಲ್ಲ SITನವರು ಗಮನಿಸ್ಕೊಳ್ತಾರೆ. ಯಾಕೆಂದರೆ ಈಗ ಆ ಪೆನ್ ಡ್ರೈವ್ ಮೂಲ ಎಲ್ಲಿಂದು ಅಥವಾ ಅದನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದರು, ಇವೆಲ್ಲ ಇಂಥದ್ದನ್ನೆಲ್ಲವನ್ನು ಕೂಡ ಅವರು SITನವರು ನೋಡಬೇಕಾಗ್ತದಲ್ವ. ಹಾಗಾಗಿ ನಾವು ಏನು ಹೇಳಕ್ಕೆ ಬರೋದಿಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅನೇಕ ವಿಷಯಗಳನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಅದು SITನವರು ಅವೆಲ್ಲವನ್ನು ವಿಚಾರ ಮಾಡ್ತಾರೆ ಮತ್ತು ಅವರೆಲ್ಲ ಗಮನಿಸ್ತಾರೆ. ಯಾವುದೇ ಬೆಳವಣಿಗೆ ಆದರೂ ಕೂಡ ಅವರು ಕೂಡ ಅದನ್ನು ಗಮನಿಸಲೇಬೇಕಲ್ಲ, ಗಮನಿಸ್ತಾರೆ. CBI ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಆಗಲಿ ಅನ್ನೋದು ಕುಮಾರಸ್ವಾಮಿ ಅವರ ಆಗ್ರಹ ಸರ್. ಆಗಲಿ, SITದಾಗಲಿ ಮೊದಲು. SIT ಆದಮೇಲೆ ಗೊತ್ತಾಗುತ್ತಲ್ಲ, ನೈಜತೆ ಗೊತ್ತಾದ ಮೇಲೆ, ನಿಜವಾದ ವಿಚಾರಗಳು ಗೊತ್ತಾದ ಮೇಲೆ ಆಗ ಏನು ಹೇಳ್ತಾರೆ ನೋಡೋಣ. ತನಿಖೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪ ಇದೆ, ಹಾಗಾಗಿ ನನಗೆ ಆಫರ್ ಮಾಡಿದ್ರು ಅವರು, ನಿನ್ನ ಹತ್ರ ಇರೋದನ್ನೆಲ್ಲ ಇಲ್ಲಿ ಬಂದ್ಬಿಟ್ಟು ಕೇಸ್ ಸ್ಟ್ರಾಂಗ್ ಆಗ್ತದೆ, ದೇವೇಗೌಡರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಇದನ್ನು ಹಸ್ತಕ್ಷೇಪ ಮಾಡಿ ತನಿಖೆ ಅವರು ಬೇಕಾದ ರೀತಿ ಮಾಡಿಸ್ತಿದ್ದಾರೆ ಅನ್ನೋದು ಆರೋಪಗಳು. ಅಲ್ಲ, ಅವರು ಆರೋಪ ಮಾಡಿರೋದ್ರಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ. ಅವರು ಆರೋಪ ಮಾಡಿದ್ದಾರೆ, ಅದನ್ನು SITನವರು ಗಮನಿಸ್ತಾರಲ್ಲ. ಈಗ ನಾನು ಹೇಳಿದಾಗೆ ಮೂಲಕ್ಕೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಯಾರು ಇದನ್ನು ಎಲ್ಲಿ ಸಿಕ್ತು, ಇದನ್ನೆಲ್ಲ ಮಾಡುವಾಗ ಅದನ್ನು ಅವರು ಗಮನಿಸ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.